ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಎವನ್ ಯೂಟ್ಯೂಬ್ ಚಾನಲ್. ಗೈಸ್, ನಟ ದರ್ಶನ್ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದೇ ತಿಂಗಳು ಅಂದ್ರೆ ಆಗಸ್ಟ್ 15ನೇ ತಾರೀಕು ದರ್ಶನ್ ಅವರ ಡೆವಿಲ್ ಸಿನಿಮಾದ ಸಾಂಗ್ ರಿಲೀಸ್ ಆಗ್ತಾ ಇದೆ. ಅದು ಕೂಡ ಸರಿಗಮ ಮ್ಯೂಸಿಕ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಬೆಳಗ್ಗೆ 10 ಗಂಟೆ 5 ನಿಮಿಷಕ್ಕೆ ಸಾಂಗ್ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಹೋಗಿ ಈ ಸಾಂಗ್ ಅನ್ನ ನೋಡಿ ಪ್ರೋತ್ಸಾಹಿಸಿ ಹಾಗೂ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್. ಮೊದಲನೇದಾಗಿ ಈ ಸಾಂಗ್ ಅನ್ನ ನಾನು ನೋಡಿ ಅಂತ ಹೇಳೋದೇ ಬೇಕಾಗಿಲ್ಲ. ಯಾಕಂದ್ರೆ ನಟ ದರ್ಶನ್ ಅವರ ಅಭಿಮಾನಿಗಳು ನಟ ದರ್ಶನ್ ಅವರನ್ನ ಅವತ್ತಿಂದ ಇವತ್ತಿನ ತನಕ ಪ್ರತಿಯೊಬ್ರು ಸಹ ಪ್ರೀತಿಸ್ಕೊಂಡು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಕೊಂಡು ಬಂದಿದ್ದಾರೆ. ನಾನು ಸಪರೇಟ್ ಆಗಿ ಏನು ಹೇಳ್ಬೇಕಾಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಇನ್ನು ಮೊದಲನೇದಾಗಿ ಈ ಡೆವಿಲ್ ಸಿನಿಮಾ ಇತ್ತೀಚೆಗೆ ಹೊಸದಾಗಿ ನಿರೀಕ್ಷೆನ ಹುಟ್ಟಾಕಿದೆ. ಯಾಕೆ ಹೊಸದಾಗಿ ನಿರೀಕ್ಷೆನ ಹುಟ್ಟಾಕಿದೆ ಅಂದ್ರೆ, ನಟ ದರ್ಶನ್ ಅವರು ಜೈಲಿಗೆ ಹೋಗಿ ಬಂದ ನಂತರ ಇದು ಮೊದಲನೇ ಸಿನಿಮಾ ಆಗಿರುತ್ತೆ. ನಟ ದರ್ಶನ್ ಅವರು ಜೈಲ್ಗೆ ಹೋದಂತ ಸಂದರ್ಭದಲ್ಲಿ ಈ ಸಿನಿಮಾ ಅರ್ಧದಲ್ಲಿ ನಿಂತಿತ್ತು. ಆದರೆ ಈಗ ಪೂರ್ತಿ ಕಂಪ್ಲೀಟ್ ಆಗಿದೆ. ಅಂದ್ರೆ ಸಿನಿಮಾ ಪೂರ್ತಿ ಮುಗಿದಿದೆ. ಸಿನಿಮಾವನ್ನ ರಿಲೀಸ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಬೇಕಾಗಿದೆ ಈಗ ಚಿತ್ರತಂಡದಿಂದ. ನನಗನ್ಸಿದ ಪ್ರಕಾರ ಈ ಚಿತ್ರ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗ್ಬೋದು ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಇದು ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಾಂಗ್ಗಳು ಮತ್ತೆ ಈ ಟ್ರೈಲರ್ಗಳನ್ನ ಬಿಟ್ಟು ಅಕ್ಟೋಬರ್ ತಿಂಗಳಿಗೆ ಸಿನಿಮಾ ಬಿಡುವಂತ ಒಂದು ಸಾಧ್ಯತೆ ಇದೆ. ನೋಡೋಣ, ಕಾದು ಯಾವ ಒಂದು ಸಮಯದಲ್ಲಿ ಈ ಒಂದು ಚಿತ್ರವನ್ನ ಬಿಡುಗಡೆ ಮಾಡ್ತಾರೆ ಅಂತೇಳಿ. ಪ್ರತಿಯೊಬ್ಬರಲ್ಲೂ ಸಹ ಒಂದು ನಿರೀಕ್ಷೆನ ಹುಟ್ಟಾಗ್ತಾ ಇದೆ ಈ ಒಂದು ಸಿನಿಮಾ. ಬರೀ ದರ್ಶನ್ ಅವರ ಅಭಿಮಾನಿಗಳು ಅಂತಲ್ಲ, ಪ್ರತಿಯೊಬ್ಬ ಕನ್ನಡ ಮೂವಿಯ ಅಭಿಮಾನಿಗಳಲ್ಲೂ ಈ ಚಿತ್ರ ಹೊಸ ನಿರೀಕ್ಷೆನ ಹುಟ್ಟಾಗ್ತಾ ಇದೆ. ಈ ಒಂದು ಚಿತ್ರದಲ್ಲಿ ಏನೋ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಕಾದ್ ನೋಡೋಣ ಚಿತ್ರ ರಿಲೀಸ್ ಆದಂತ ಸಂದರ್ಭದಲ್ಲಿ. ಇನ್ನು ಈ ಸಾಂಗಿನ ವಿಚಾರ ನೋಡೋದಾದ್ರೆ, ಸಾಂಗು 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸರಿಗಮ ಮ್ಯೂಸಿಕ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ರಿಲೀಸ್ ಆಗ್ತಾ ಇದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಈ ಒಂದು ಡೈಲಾಗ್ ಅನ್ನ ಸ್ವತಃ ನಟ ದರ್ಶನ್ ಅವರೇ ಹೇಳಿದ್ರು ಯಾವುದೋ ಒಂದು ಸಂದರ್ಭದಲ್ಲಿ. ಆದರೆ ಈಗ ಅದನ್ನೇ ಒಂದು ಹಾಡಿನ ಮುಖಾಂತರ ಜನಗಳಿಗೆ ತಲುಪಿಸ್ತಾ ಇದ್ದಾರೆ. ಈ ಒಂದು ಸಾಂಗ್ ನ ಮೇಲೆ ಸಿಕ್ಕಾಪಡೆ ಜನಕ್ಕೆ, ದರ್ಶನ್ ಅವರ ಅಭಿಮಾನಿಗಳಿಗೆ ಆಗಿರ್ಬೋದು ಅಥವಾ ಇನ್ನು ಹೆಚ್ಚಿನ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಹೊಸ ನಿರೀಕ್ಷೆನ ಹುಟ್ಟಾಕಿದೆ ಈ ಒಂದು ಸಾಂಗ್. ಯಾಕಂತಂದ್ರೆ ಈ ಒಂದು ಡೈಲಾಗ್ ಇತ್ತಲ್ಲ, ತುಂಬಾನೇ ಫೇಮಸ್ ಆದಂತ ಡೈಲಾಗು, ತುಂಬಾನೇ ಫೇಮಸ್ ಆಗಿತ್ತು ಈ ಮುಂಚೆ. ಈ ಒಂದು ಡೈಲಾಗು ಇದ್ರೆ ನೆಮ್ಮದಿಯಾಗಿರ್ಬೇಕು, ಇನ್ನ ಮುಂದೆ ಏನೋ ಬರುತ್ತೆ ಅದು, ಅದೇ ಡೈಲಾಗ್ ಮೇಲೆ ಸಾಂಗ್ ಅನ್ನ ಮಾಡಿದ್ದಾರೆ. ಅದರಿಂದ ತುಂಬಾ ನಿರೀಕ್ಷೆ ಇದೆ ಈ ಒಂದು ಸಾಂಗ್ ನ ಮೇಲೆ. ನಾನು ಕೂಡ ಈ ಒಂದು ಸಾಂಗ್ಗಾಗಿ ತುಂಬಾ ವೆಯ್ಟ್ ಅನ್ನ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕನ್ನಡಿಗರು ಸಹ ಈ ಒಂದು ಸಾಂಗಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡೋಣ 15ನೇ ತಾರೀಕು ಯಾವ ರೀತಿ ಸಾಂಗ್ ಇರುತ್ತೆ ಅಂತೇಳಿ. ಸಾಂಗ್ ನ ನೋಡಿದ ನಂತರ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇನ್ನು ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ, ಈ ಸಿನಿಮಾವನ್ನ ಮಿಲನ ಪ್ರಕಾಶ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಈಗ ರೀಸೆಂಟ್ ಆಗಿ ಕೂಡ ಥೈಲ್ಯಾಂಡ್ ಹೋಗಿ 2 ಸಾಂಗ್ ಶೂಟ್ ಅನ್ನ ಮಾಡ್ಕೊಂಡು ಬಂದು ಸಿನಿಮಾವನ್ನ ಕಂಪ್ಲೀಟ್ ಮಾಡಿದ್ದಾರೆ. ಅಂದ್ರೆ ಸಿನಿಮಾ ಪೂರ್ತಿಯಾಗಿ ಮುಕ್ತಾಯ ಆಗಿದೆ. ಇನ್ನೇನಿದ್ರು ಸಿನಿಮಾದ ಸಾಂಗ್ಗಳ ರಿಲೀಸು ಮತ್ತೆ ಟ್ರೈಲರ್ ರಿಲೀಸು ಮತ್ತೆ ಸಿನಿಮಾವನ್ನ ಪ್ರಮೋಷನ್ ಮಾಡೋ ಬ್ಯುಸಿಯಲ್ಲಿ ಚಿತ್ರತಂಡ ಇರುತ್ತೆ. ಸಿನಿಮಾ ಅಂತೂ ಕಂಪ್ಲೀಟ್ ಆಗಿದೆ. ಬಟ್ ನೋಡೋಣ, ಈ ಒಂದು ಚಿತ್ರ ತುಂಬಾನೇ ನಿರೀಕ್ಷೆನ ಹುಟ್ಟಾಗ್ತಾ ಇದೆ ಮತ್ತೆ ಹೊಸ ಹೊಸ ಭರವಸೆಗಳನ್ನ ಮೂಡಿಸ್ತಾ ಇದೆ ಈ ಒಂದು ಚಿತ್ರ. ಯಾಕಂತಂದ್ರೆ ನಟ ದರ್ಶನ್ ಅವರು ಜೈಲ್ಗೆ ಹೋಗಿ ಬಂದ ನಂತರ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಯಾವ ರೀತಿ ಇರ್ತಾರೆ ಅವರು ಸೆಟ್ಗಳಲ್ಲಿ, ಮತ್ತೆ ಯಾವ ರೀತಿ ಈ ಸಿನಿಮಾದಲ್ಲಿ ಪಾತ್ರವನ್ನ ಮಾಡಿದ್ದಾರೆ, ದರ್ಶನ್ ಅವರ ಮೈಂಡ್ ಸೆಟ್ ಅನ್ನಾರ ಕುಗ್ಗಿದೆಯಾ ಅಂತ ಈ ಒಂದು ಸಿನಿಮಾ ನೋಡಿದ ನಂತರ ನಮ್ಗೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಟೋಟಲ್ ಆಗಿ ಡಿಫ್ರೆಂಟ್ ಆದ ಒಂದು ಸಿನಿಮಾ ಅಂತ ಅನ್ನಿಸ್ತಾ ಇದೆ ಇದು. ಕಾದ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳಿ ತುಂಬಾನೇ ವೆಯ್ಟ್ ಮಾಡ್ತಾ ಇದೀವಿ ಪ್ರತಿಯೊಬ್ಬ ಕನ್ನಡ ಸಿನಿಮಾ ಪ್ರೇಕ್ಷಕರು ಕೂಡ. ನೋಡೋಣ ಕಾದು ಯಾವ ರೀತಿ ಇರುತ್ತೆ ಈ ಸಿನಿಮಾ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.